ಔರಾದ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇವತ್ತೇನು ಔರಾದ್ ಪಟ್ಟಣದಲ್ಲಿ ಇದು ಎರಡನೆಯ ಒಂದು ನಾವು ದುರ್ಮರಣ ಅಂತ ಹೇಳಿ ನಾವು ಹೇಳ್ಬೋದು. ಒಂದು ವರ್ಷದ ಮುಂಚೆ ಕೇವಲ 5 ವರ್ಷದ ಒಂದು ಮಗು, ಒಂದು ಕೂಸು, ಒಂದು ಹೆಣ್ಣು ಮಗು ಅದೇ ಒಂದು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಸೆಪ್ಟಿ ಟ್ಯಾಂಕ್ ನಲ್ಲಿ ಬಿದ್ದು ಮರಣ ಹೊಂದಿತ್ತು. 1 ವರ್ಷ ಕೂಡ ಕಾಲ ಇನ್ನೂ ಮುಗಿದಿಲ್ಲ. ಆದರೆ ಅದೇ ಒಂದು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಂದು ಕಟ್ಟಡ ಏನು ಇವತ್ತು GSW ಒಂದು ಗುತ್ತಿಗೆದಾರ ಸೂರ್ಯಕಾಂತ್ ಅಲ್ಮಾಜಿ ಅವರಿಗೆ ಸೇರಿದಂತ ಒಂದು ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಒಂದು ಸರ್ಕಾರಿ ಕೆಲಸದಲ್ಲಿ ಇವತ್ತು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಒಂದು ಪುಟ್ಟ ಮಗು, ಅವರ ತಂದೆ ತಾಯಿ ಏನೋ ಒಂದು ದೊಡ್ಡ ಕನಸು ಕಾಣಿ ಆ ಒಂದು ಮಗುವಿಗೆ ಆ ಒಂದು ಆವರಣದಲ್ಲಿ ಶಾಲೆ ಓದ್ಲಿಕ್ಕಂತ ಕಳಿಸ್ತಾ ಇದ್ರು. ಅಂತದ್ರಲ್ಲಿ ಆ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಅಲ್ಲಿ 2,000ಕ್ಕಿಂತ ಅಧಿಕ ಮಕ್ಕಳು 3 ವರ್ಷ ಹಿಡ್ಕೊಂಡು ಅಂಗನವಾಡಿ ಹಿಡ್ಕೊಂಡು PUC ವರೆಗೆ ಓದ್ತಕ್ಕಂತ ಮಕ್ಕಳು ವ್ಯಾಸಂಗ ಮಾಡ್ತಕ್ಕಂತ ಆ ಒಂದು ಕಟ್ಟಡದ ಸಭಾಂಗಣದಲ್ಲಿ ಇವತ್ತು 10 ಫೀಟು ನಮ್ಮಂತ, ಅದು ಆದ್ರೂ ಚಿಕ್ಕ ಮಗು ಇತ್ತು ಬಂಧುಗಳೇ, ನಮ್ಮಂತ ವಯಸ್ಕರ ಆ ಒಂದು ಟ್ಯಾಂಕ್ ನಲ್ಲಿ ಮುಳುಗಬಹುದು ಅಂತ ಒಂದು ಜಗ್ಗು ಹೊಡೆದಿ ಆ ಗುತ್ತಿಗೆದಾರ ಎಷ್ಟು ನಿರ್ಲಕ್ಷ್ಯ ರೀ. ಅವರ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ. ಆ ಇಲಾಖೆ ಗುತ್ತಿಗೆದಾರ, ಆ ಇಲಾಖೆ ಜೈ, ಆ ಇಲಾಖೆ ಇಂಜಿನಿಯರ್ ಅವರಿಗೆಲ್ಲ ಮಕ್ಕಳಿಲ್ವಾ? ಅವ್ರ ಮಕ್ಕಳಿ ವಾಸಿಸ್ತಕ್ಕಂತ, ಅವ್ರ ಮಕ್ಕಳು ಓದ್ತಕ್ಕಂತ ವಾತಾವರಣದಲ್ಲಿ ಇಂಥದೇ ಒಂದು ತಗ್ಗು ಗುಂಡಿಗಳು ಇರ್ತಾವ ಅಂತ ಹೇಳಿ ಇವತ್ತು ಪ್ರಶ್ನೆ ಕೇಳಬೇಕಾಗಿದೆ. ಇವತ್ತು ನಮ್ಮ ಮನೆ, ನಮ್ಮ ಮಗು ಸತ್ತೋಗಿದೆ. ಇವತ್ತು ಬೇರೆ ಬೇರೆ ಪ್ರಭಾವಗಳಿಂದ ಇವತ್ತೇನು ನೀವು ಇದಕ್ಕೆ ಮಾಟ ಮುಚ್ಚಬೇಕಂತ ಇದ್ರಿ. ಆದ್ರೆ ಆ ಭಗವಂತ ನೋಡ್ತಾ ಇದ್ದಾನೆ. ನಿಮಗೆ ನ್ಯಾಯ ಸಿಗುವುದಿಲ್ಲ. ನಿಮಗೆ ನಿಮ್ಮ ಜೊತೆ ಕೂಡ ಇವತ್ತು ನಾವು ಅಷ್ಟೇ, ನಮ್ಮ ಒತ್ತಾಯ ಇಷ್ಟೇ, ನಮ್ಮ ಮನೆಯ ಮಗು ಸತ್ತು ಹೋಗಿದೆ. ನಮ್ಮ ತಾಲೂಕಿನ 2ನೇ ಮಗುವಿನ ಪ್ರಾಣ ಈ ಗುತ್ತಿಗೆದಾರರು, ಈ ಇಲಾಖೆಯ ಜೈ ಇಂಜಿನಿಯರ್ಗಳ ನಿರ್ಲಕ್ಷ್ಯದಿಂದ ಇವತ್ತು ನಮ್ಮ ಮನೆ ಮಗು ಸಾವನ್ನಪ್ಪಿದೆ. ನಾವು ಒತ್ತಾಯ ಮಾಡ್ತಾ ಇದೀವಿ ಮಾಧ್ಯಮದ ಮೂಲಕ. ಆ ಗುತ್ತಿಗೆದಾರ ಯಾರೇ ಇರಲಿ, ಅವನು ಎಷ್ಟೇ ಕೋಟ್ಯಾಧೀಶನಿರಲಿ, ಅವರಿಗೆ ಇವತ್ತು ಕೂಡಲೇ ಅವರ ಗುತ್ತಿಗೆ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ ನಲ್ಲಿ ಆಗಬೇಕು. ಸರ್ಕಾರಕ್ಕೆ, ನಮ್ಮ ಔರಾದ್ ತಾಲೂಕಿನ ಶಾಸಕರಿಗೆ, ನಮ್ಮ ಉಸ್ತುವಾರಿ ಸಚಿವರಿಗೆ ಇವತ್ತು ನೀವೇನಾದ್ರೂ ಜನತೆಯ ಕಾಳಜಿ ನಿಮ್ಮಲ್ಲಿ ನಿಜವಾಗಿ ಇದ್ರೆ ಆ ಗುತ್ತಿಗೆದಾರ ಯಾರು ಎಂಬುದು ತಾವು ನೋಡದೆ ಅವನಿಗೆ ಬ್ಲಾಕ್ ಲಿಸ್ಟ್ ನಲ್ಲಿ ಹಾಕಿ ಕ್ರಿಮಿನಲ್ ಮೊಕದ್ದಮೆ ನಡೆಸಬೇಕು. ಅದಲ್ಲದೆ ಇವತ್ತು ಆ ಸಂಬಂಧಪಟ್ಟ ಇಲಾಖೆಯ ಜೈ, ಆ ಇಂಜಿನಿಯರ್ ಯಾರೇ ಆಗಿರ್ಲಿ, ಅವರಿಗೆ ಅರೆಸ್ಟ್ ಮಾಡಿದಾಗ ಮಾತ್ರ ಇವತ್ತು ನಿಮ್ಮ ಸರ್ಕಾರ ತಾವೆಲ್ಲ